ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ ಅಂಡ್ ಶೋ ಅಲ್ಲಿ OTC ಒಂದು ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಏನೇನಾಯ್ತು ಇವತ್ತಿನ ರಾಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ರಿಯಾ ರಿಪ್ಲಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರಿಯಾ ರಿಪ್ಲಿ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ಇರ್ತಾರೆ. ಅವರು ಸೀದಾ ರಿಂಗ್ ಗೆ ಬಂದು ಹೇಳ್ತಾರೆ, ನನಗೆ ಗೊತ್ತಿತ್ತು ಈ ರೀತಿ ಈ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಅಂತ. ಬಟ್ ಆಸ್ಕಾ ಅವರು ನನ್ನ ಜೊತೆ ವಾರಿಯರ್ ರೀತಿ ರಿಂಗ್ ಅಲ್ಲಿ ಎಲ್ಲದನ್ನು ಕೂಡ ಡಿಸೈಡ್ ಮಾಡ್ತಾರೆ ಅನ್ಕೊಂಡಿದ್ದೆ, ಬಟ್ ಅವರು ಆ ರೀತಿ ಮಾಡಲಿಲ್ಲ. ಸೊ ಈಗ ನಾನು ಓಪನ್ ಆಗಿ ಕಾಲ್ ಔಟ್ ಮಾಡ್ತಾ ಇದ್ದೀನಿ ಆಸ್ಕಾ ಹಾಗೆ ಕೈರಿ ಸೇನ್ ನ, ನೀವೀಗ ಇಲ್ಲಿಗೆ ಬನ್ನಿ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಆಸ್ಕಾ ಹಾಗೆ ಕೈರಿ ಸೇನ್ ಅವ್ರನ್ನ ಕರೀತಾರೆ. ಸಡನ್ ಆಗಿ ನಮಗೆ ಇಯೋ ಸ್ಕೈ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಇಯೋ ಸ್ಕೈ ಅವರು ಕೂಡ ರಿಂಗ್ ಗೆ ಬರ್ತಾರೆ ಅಂಡ್ ರಿಯಾ ರಿಪ್ಲಿ ಅವರಿಗೆ ಹೇಳ್ತಾರೆ, ರಿಯಾ ರಿಪ್ಲಿ ನೀನ್ ಹೇಳಿದ್ದು ನಿಜ, ನಾನು ಕೂಡ ಆಸ್ಕಾ ಹಾಗೆ ಕೈರಿ ಸೇನ್ ನನ್ನ ಫ್ಯಾಮಿಲಿ ಅನ್ಕೊಂಡಿದ್ದೆ, ಬಟ್ ಅವರು ಈ ರೀತಿ ಮಾಡ್ತಾರೆ ಅಂತ ನಾನು ಯಾವತ್ತೂ ಕೂಡ ಅನ್ಕೊಂಡಿರ್ಲಿಲ್ಲ. ಬಟ್ ಆದ್ರೂ ಕೂಡ ನಾನು ಅವರಿಂದ ದೂರ ಆಗೋದಕ್ಕೆ ಸಾಧ್ಯ ಇಲ್ಲ, ನಾನು ಅವರನ್ನ ಇನ್ನೂ ಕೂಡ ಪ್ರೀತಿ ಮಾಡ್ತೀನಿ ಅಂತ ನಮ್ಮ ಇಯೋ ಸ್ಕೈ ಅವರು ರಿಯಾ ರಿಪ್ಲಿ ಅವರಿಗೆ ಹೇಳ್ತಾರೆ. ಸಡನ್ ಆಗಿ ಸ್ಕ್ರೀನ್ ಮೇಲ್ಗಡೆ ಆಸ್ಕಾ ಹಾಗೆ ಕೈರಿ ಸೇನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಸ್ಕಾ ಅವರು ಹೇಳ್ತಾರೆ, ಇಯೋ ಸ್ಕೈ ನೀನು ಎಷ್ಟು ನಾಟಕ ಮಾಡ್ತಾ ಇದೀಯಾ, ನಿಜವಾಗ್ಲೂ ನಿನಗೆ ನೀನು ಏನು ಮಾಡಿದ್ಯಾ ಅಂತಾನೆ ಗೊತ್ತಾಗ್ಲಿಲ್ವಾ? ನೀನು ನಮ್ಮನ್ನ ಬಿಟ್ಟು ರಿಯಾ ರಿಪ್ಲಿ ಅವರ ಜೊತೆ ಸೇರ್ಕೊಳ್ಳೋದಕ್ಕೆ ಹೋದೆ, ನಾನು ನಿನಗೋಸ್ಕರ ಏನೇನ್ ಮಾಡಿದೆ, ನಿನಗೋಸ್ಕರ ಹೊಸ ಫ್ಯಾಮಿಲಿನ ತಗೊಂಡು ಬಂದೆ, ನಿನ್ನನ್ನ ಚಾಂಪಿಯನ್ ಮಾಡಿದೆ, ಆದ್ರೂ ಕೂಡ ನೀನು ನಾನು ಮಾಡಿದಂತಹ ಕೆಲಸಗಳನ್ನೆಲ್ಲ ಮರೆತು ರಿಯಾ ರಿಪ್ಲಿ ಅವರ ಜೊತೆ ಸುತ್ತೋದಕ್ಕೆ ಶುರು ಮಾಡಿದೆ. ಆದ್ರೂ ಕೂಡ ನಾನು ನಿನ್ನನ್ನ ಕ್ಷಮಿಸ್ತೀನಿ, ನೀನು ನನ್ನನ್ನ ಬೇಡ್ಕೋ ಅಂಡ್ ನಾನು ಮತ್ತೊಮ್ಮೆ ನಿನ್ನನ್ನ ಕ್ಷಮಿಸಿ ನನ್ನ ಜೊತೆ ಸೇರಿಸ್ಕೋತೀನಿ ಅಂತ ನಮ್ಮ ಆಸ್ಕಾ ಅವರು ಹೇಳ್ತಾರೆ. ಅಂಡ್ ಹೇಳ್ತಾರೆ, ರಿಯಾ ರಿಪ್ಲಿ ಈ ಒಂದು ಆಫರ್ ನಿನಗೆ ಇಲ್ಲ, ಯಾಕಂದ್ರೆ ನಿನ್ ಜೊತೆ ಈ ಒಂದು ಆಫರ್ ತುಂಬಾನೇ ಲೇಟ್ ಆಗಿದೆ ಅಂತ. ಅಂಡ್ ಆಗ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ, ನನಗೆ ನಿನ್ನ ಆಫರ್ ನ ಅಗತ್ಯಕತೆ ಕೂಡ ಇಲ್ಲ. ಅಂಡ್ ಇಯೋ ಸ್ಕೈ ಮತ್ತೊಮ್ಮೆ ನೀನು ಪ್ಲೀಸ್ ಆಸ್ಕಾ ಅವರ ಜೊತೆ ಸೇರ್ಕೋಬೇಡ, ಯಾಕಂದ್ರೆ ನಾನು ಕೂಡ ಹಿಂದೆ ಫ್ಯಾಮಿಲಿ ಜೊತೆ ಇದ್ದೀನಿ ಅಂಡ್ ಅವರು ಕೂಡ ನನಗೆ ಮೋಸ ಮಾಡಿದ್ದಾರೆ. ಸೊ ಮೋಸ ಮಾಡಿದವ್ರ ಜೊತೆಗೆ ಮತ್ತೊಮ್ಮೆ ಹೋಗೋದು ತುಂಬಾ ದೊಡ್ಡ ತಪ್ಪು ಅಂತ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ. ನಿಜವಾಗ್ಲೂ ನನ್ನ ಜೀವನದಲ್ಲೂ ಕೂಡ ಇದೇ ಆಗ್ತಾ ಇರೋದು. ಸೊ ಅವ್ರ ಜೊತೆ ಹೋಗೋದು ತಪ್ಪು ಅಂಡ್ ಮೋಸ ಮಾಡಿದವ್ರ ಜೊತೆ ಬಿಟ್ಟೋದವ್ರ ಜೊತೆ ಮತ್ತೊಮ್ಮೆ ಹೋಗೋದಕ್ಕೆ ಹೋಗಬೇಡಿ. ಈ ಒಂದು ಬುದ್ಧಿನೇ ನಮ್ಮ ರಿಯಾ ರಿಪ್ಲಿ ಅವರು ಇಯೋ ಸ್ಕೈ ಅವರಿಗೆ ಹೇಳ್ತಾ ಇರ್ತಾರೆ. ಆದರೂ ಕೂಡ ನಮ್ಮ ಇಯೋ ಸ್ಕೈ ಅವರು ನನಗೆ ಸ್ವಲ್ಪ ಟೈಮ್ ಬೇಕು ಯೋಚನೆ ಮಾಡೋದಕ್ಕೆ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಕೈರಿ ಸೇನ್ ಹಾಗೆ ಆಸ್ಕಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಬ್ರು ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ನಮ್ಮ ಇಯೋ ಸ್ಕೈ ಅವರು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಂಡ್ ಅವರು ಕಾಪಾಡೋದಕ್ಕೆ ಹೋದಾಗ ಆಸ್ಕಾ ಹಾಗೆ ಇಯೋ ಸ್ಕೈ ಅವರ ಮಧ್ಯೆ ಕೈರಿ ಸೇನ್ ಅವರು ಬಂದು ನಿಂತ್ಕೋತಾರೆ. ನಮ್ಮ ಇಯೋ ಸ್ಕೈ ಅವರು ಬೇಡ್ಕೋತಾ ಇರ್ತಾರೆ, ಪ್ಲೀಸ್ 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 ಅಂತ. ಆದ್ರೂ ಕೂಡ ನಮ್ಮ ಆಸ್ಕಾ ಅವರು ಇಯೋ ಸ್ಕೈ ಅವರಿಗೆ ಮಿಶ್ನ ಕನೆಕ್ಟ್ ಮಾಡಿಬಿಡ್ತಾರೆ. ಅಷ್ಟೇ ಅಲ್ಲ, ಅವರು ಬ್ರೂಟಲ್ ಆಗಿ ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಿ ಕಬೂಕಿ ವಾರಿಯರ್ಸ್ ಗಳು ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಈ ಒಂದು ಸ್ಟೋರಿ ಲೈನು ಓಕೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ, ಬಟ್ ರಿಯಾ ರಿಪ್ಲಿ ಅವ್ರನ್ನ ಡಬ್ಲ್ಯೂ ಅವರು ಸಡನ್ ಆಗಿ ಡೌನ್ ಗ್ರೇಡ್ ಮಾಡಿದ್ರಲ್ಲ ಅಂತಾನು ಕೂಡ ಫೀಲ್ ಆಗ್ತಾ ಇದೆ. ಇದಾದ್ಮೇಲೆ ನಮಗೆ ರೂಸೆವ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಫಿನ್ ಬ್ಯಾಲರ್ ಹಾಗೆ JD ಮೆಕ್ಡೊನಾಗ್ ಅವರ ಎಂಟ್ರಿನ ಡಬ್ಲ್ಯೂ ಅವರು ಬ್ಯಾನ್ ಮಾಡ್ತಾರೆ, ಅಂದ್ರೆ ಅವರನ್ನ ಎಸ್ಕಾಟ್ ಮಾಡಿರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಮ್ಯಾಚ್ ಎಂಟರ್ಟೈನಿಂಗ್ ಆಗಿತ್ತು. ನಮ್ಮ ರೂಸೆವ್ ಅವರು ಎಲ್ಲಾ ಪ್ರಯತ್ನನೂ ಕೂಡ ಪಡ್ತಾರೆ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಸೋಲ್ಸೋದಕ್ಕೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ರೂಸೆವ್ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿ ಟ್ರೈನ್ ಕೂಡ ಆಗ್ತಾ ಇರ್ತಾರೆ. ನಮ್ಮ ರೂಸೆವ್ ಅವರು ಲಾಕ್ ನ ಹಾಕೋದಕ್ಕೆ ಹೋದಾಗೆಲ್ಲ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರಿಂಗ್ ಇಂದ ಕೆಳಗಡೆ ಹೋಗ್ತಾ ಇರ್ತಾರೆ. ಒಂದು ಟೈಮ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು 619 ನ ಕನೆಕ್ಟ್ ಮಾಡಿ ಫ್ಲಾಶ್ ಗೆ ಹೋದಾಗ ನಮ್ಮ ರೂಸೆವ್ ಅವರು ಅದನ್ನು ಕೂಡ ತಪ್ಪಿಸ್ಕೊಳ್ತಾರೆ. ಅಷ್ಟೇ ಅಲ್ಲ, ರೂಸೆವ್ ತನ್ನ ಕಿಕ್ ನು ಕೂಡ ಹೊಡಿತಾರೆ, ಬಟ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕಿಕ್ ಔಟ್ ಮಾಡ್ತಾರೆ. ಇದಾದ್ಮೇಲೆ ಮತ್ತೊಮ್ಮೆ ಲಾಕ್ ನ ಕನೆಕ್ಟ್ ಮಾಡೋದಕ್ಕೆ ರೆಡಿ ಆಗಬೇಕಾದ್ರೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸೀದಾ ರಿಂಗ್ ನ ಲೀವ್ ಮಾಡಿ ಆ ಒಂದು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಹಾಗೆ ಮೆಗಾ ಚಾಂಪಿಯನ್ಶಿಪ್ ನ ಇಟ್ಕೊಂಡು ಹೋಗೋದಕ್ಕೆ ಶುರು ಮಾಡಿಬಿಡ್ತಾರೆ. ಬಟ್ ನಮ್ಮ ರೂಸೆವ್ ಅವರು ಬಂದು ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಇಟ್ಕೊಂಡು ಸೀದಾ ಮತ್ತೊಮ್ಮೆ ರಿಂಗ್ ಒಳಗಡೆ ಹಾಕ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ AAA ಚಾಂಪಿಯನ್ಶಿಪ್ ನ ರೆಫ್ರಿ ರಿಂಗ್ ಇಂದ ಹೊರಗಡೆ ಎಸೆಯೋದಕ್ಕೆ ಹೋಗ್ಬೇಕಾದ್ರೆ ಈ ಕಡೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಇಂದ ರೂಸೆವ್ ಅವರಿಗೆ ಹೊಡಿತಾರೆ. ಬಟ್ ರೂಸೆವ್ ಅವರಿಗೆ ಏನು ಕೂಡ ಆಗೋದಿಲ್ಲ. ಆಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರೂಸೆವ್ ಅವರ ಕೈಗೆ ಎಸೆದು ಅವರು ಬಿದ್ದೋಗ್ಬಿಡ್ತಾರೆ. ಇವನು ನನಗೆ ಆ ಒಂದು ಚಾಂಪಿಯನ್ಶಿಪ್ ನಲ್ಲಿ ಅಟ್ಯಾಕ್ ಮಾಡ್ದ ಅಂತ. ಅದನ್ನ ರೆಫ್ರಿ ಕೂಡ ನೋಡ್ತಾರೆ, ಬಟ್ ಇಡೀ ಕ್ರೌಡ್ ಅದು ಸುಳ್ಳು 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 ಅಂತ ಚಾಂಟ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಬಟ್ ರೆಫ್ರಿ ಆಗ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಹೋಗೋದಿಲ್ಲ. ಅವರು ಕೂಡ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಾಟಕನ ಕಂಡಿಡಿತಾರೆ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ರೆಫ್ರಿನ ಬೆಗ್ ಮಾಡೋದಕ್ಕೆ ಶುರು ಮಾಡ್ತಾರೆ, ಪ್ಲೀಸ್ 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 ಡಿಸ್ಕ್ವಾಲಿಫಿಕೇಶನ್ ಮಾಡು ಅಂತ. ಅಂಡ್ ಆಗ ನಮ್ಮ ರೂಸೆವ್ ಅವರು ಕೂಡ
ಹಿಂದೆಯಿಂದ ಬಂದು ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಇಟ್ಕೊಳ್ಳೋದಕ್ಕೆ ಹೋದಾಗ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಹಂಗೆ ರೆಫ್ರಿಗೆ ಕಾಣ್ದಲೇ ರೂಸೆವ್ ಅವರಿಗೆ ಒಂದು ಲೋ ಬ್ಲೋನ ಕನೆಕ್ಟ್ ಮಾಡ್ತಾರೆ ಅಂಡ್ ರೂಸೆವ್ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ಅಂತೂ ಇಂತೂ ತನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಎಂಟರ್ಟೈನಿಂಗ್ ಆಗಿತ್ತು ಈ ಒಂದು ಮ್ಯಾಚ್. ಇದಾದ್ಮೇಲೆ ನಮಗೆ ಬೇಲಿ ಹಾಗೆ ರೊಕೈಲ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಶುರು ಆಗೋದಕ್ಕಿಂತ ಮುಂಚೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಬೇಲಿ ಅವರು ಮತ್ತೊಮ್ಮೆ ಲೈರಾ ವಾಲ್ಕೈರಾ ಅವರ ಹೆಲ್ಪ್ ನ ಕೇಳೋದಕ್ಕೆ ಬಂದಿರ್ತಾರೆ ಅಂಡ್ ಆಗ ನಮ್ಮ ಲೈರಾ ವಾಲ್ಕೈರಾ ಅವರು ಕಳೆದ ಬಾರಿನೂ ಕೂಡ ಹಿಂಗೆ ಆಡಿ ನೀನ್ ನನಗೆ ಬೈತ್ ಕಳಿಸಿದ್ದೆ, ಸೊ ಈಗ ನಾನು ಬರೋದಿಲ್ಲ ಅಂತ ಹೇಳಿರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ರಾಕ್ಸಿನಿ ಪ್ರೀಸ್ ಅವರ ಇಂಟರ್ಫರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ಇಂಟರ್ಫರೆನ್ಸ್ ಇಂದಾನೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೊಕೈಲ್ ಅವರು ಬೇಲಿ ಅವರನ್ನ ಸೋಲಿಸಿ ವಿಕ್ಟರಿನ ಗಳಿಸ್ಕೊತಾರೆ. ಗೆದ್ದಾದ್ಮೇಲೆ ನಮ್ಮ ರಾಕ್ಸಿನಿ ಪ್ರೀಸ್ ಹಾಗೆ ರೊಕೈಲ್ ಅವರು ಸೇರ್ಕೊಂಡು ಬೇಲಿ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಲೈರಾ ವಾಲ್ಕೈರಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲೈರಾ ವಾಲ್ಕೈರಾ ಅವರು ಸ್ವಲ್ಪ ಥಿಂಕ್ ಮಾಡಿ ಇಲ್ಲ ನಾನು ಬೇಲಿನ ಕಾಪಾಡಬೇಕು ಅಂತ ಕಾಪಾಡೋದಕ್ಕೆ ಹೋಗ್ತಾರೆ, ಕಾಪಾಡ್ತಾರೆ ಕೂಡ. ಬಟ್ 2-on-1 ಸಿಚುಯೇಷನ್ ಇದ್ದಿದ್ರಿಂದ ನಮ್ಮ ರಾಕ್ಸಿನಿ ಪ್ರೀಸ್ ಹಾಗೆ ರೊಕೈಲ್ ಅವರು ಲೈರಾ ವಾಲ್ಕೈರಾ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂಡ್ ಅಷ್ಟೊತ್ತಿಗೆ ನಮ್ಮ ಬೇಲಿ ಅವರು ಕಮ್ ಬ್ಯಾಕ್ ಮಾಡಿ ರೊಕೈಲ್ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಇದಾದ್ಮೇಲೆ ನಮ್ಮ ಲೈರಾ ವಾಲ್ಕೈರಾ ಅವರು ಸಿಕ್ಕಾಪಟ್ಟೆ ಎದುರುಕೊಂಡಿರ್ತಾರೆ ಬೇಲಿ ಅವರು ಈಗ ಏನು ಮಾಡ್ತಾರೆ ಅಂತ. ಬಟ್ ನಮ್ಮ ಬೇಲಿ ಅವರು ಸೀದಾ ಹೋಗಿ ಲೈರಾ ವಾಲ್ಕೈರಾ ಅವರನ್ನ ಅಪ್ರಿಶಿಯೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನೀನು ಫೈನಲಿ ಬಂದು ನನಗೆ ಹೆಲ್ಪ್ ಮಾಡಿದೆ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತ. ಲಿಟರಲಿ ಬೇಲಿ ಹಾಗೆ ಲೈರಾ ವಾಲ್ಕೈರಾ ಅವರ ಈ ಒಂದು ಸ್ಟೋರಿ ಲೈನ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜೇ ಉಸೋ ಹಾಗೆ ಜಿಮ್ಮಿ ಉಸೋ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಜಿಮ್ಮಿ ಉಸೋ ಅವರು ಜೇ ಉಸೋಗೆ ಹೇಳ್ತಾ ಇರ್ತಾರೆ, ಕಳೆದ ವಾರ ನಿನಗೆ ಏನಾಯ್ತು, ನೀನ್ ಯಾಕೆ ಎಲಿನೈಟ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಬರ್ಲಿಲ್ಲ ಅಂತ. ಅಂಡ್ ಆಗ ನಮ್ಮ ಜೇ ಉಸೋ ಅವರು ಹೇಳ್ತಾರೆ, ಎಲಿನೈಟ್ ಅವರಿಗೆ ಹೆಲ್ಪ್ ಮಾಡೋದ್ರಿಂದ ನಮಗೆ ಏನು ಕೂಡ ಸಿಗೋದಿಲ್ಲ, ರೆಸಲ್ ಪಲೂಜಾದಲ್ಲಿ ಎಲಿನೈಟ್ ಅವರೇ ನಾವು ಸೋಲೋದಕ್ಕೆ ಕಾರಣ. ಅಂಡ್ ಎಲಿನೈಟ್ ಅವರಿಗೆ ಹೆಲ್ಪ್ ಮಾಡ್ತಾ ಕೂರೋದ್ರ ಬದಲು ಆ ಒಂದು ಟೈಮ್ ನ ಬೇರೆ ಜಾಗದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಗೆದ್ಕೋತೀನಿ. ಎಸ್, ವರ್ಲ್ಡ್ ಚಾಂಪಿಯನ್ಶಿಪ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಅದನ್ನ ನೀನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂಡ್ ಅದನ್ನ ನೀನು ಗೆದ್ದು ಕೂಡ ಇಲ್ಲ ಅಂತ ನಮ್ಮ ಜೇ ಉಸೋ ಅವರು ಜಿಮ್ಮಿ ಉಸೋಗೆ ಹೇಳ್ಬಿಡ್ತಾರೆ. ಅಂಡ್ ಆಗ ನಮ್ಮ ಜಿಮ್ಮಿ ಉಸೋ ಅವರ ಫೇಸ್ ಒಂಥರ ಆಗ್ಬಿಡುತ್ತೆ ಅಂಡ್ ಆಗ ನಮ್ಮ ಜೇ ಉಸೋ ಅವರು ಹೇಳ್ತಾರೆ, ಸದ್ಯಕ್ಕೆ ಇವತ್ತು ನಾವು ವಿಷನ್ ಬಗ್ಗೆ ಗಮನ ಕೊಡೋಣ ಅಂತ. ಲಿಟರಲಿ ನಮ್ಮ ಜಿಮ್ಮಿ ಉಸೋ ಅವರಿಗೆ ಆ ಒಂದು ಮಾತನ್ನ ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಇದಾದ್ಮೇಲೆ ನಮಗೆ ಎಲಿನೈಟ್ ಹಾಗೆ ಕಾಫಿ ಕಿಂಗ್ಸ್ಟನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಬ್ಯಾಕ್ ಸ್ಟೇಜ್ ಅಲ್ಲಿ ಸೆಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ನಮ್ಮ ಎಲಿನೈಟ್ ಅವರು ಆಡಮ್ ಪಿಯರ್ಸ್ ಅವರ ಬಳಿ ಈ ಒಂದು ವಿಷನ್ ಮ್ಯಾಚ್ ಅಲ್ಲಿ ಎಂಟ್ರಿ ಕೊಡೋದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಿರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ನ್ಯೂ ಡೇ ಅವರು ಕೂಡ ಬಂದಾಗ ಆಡಮ್ ಪಿಯರ್ಸ್ ಅವರು ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಲಿನೈಟ್ ಅವರು ಕಾಫಿ ಕಿಂಗ್ಸ್ಟನ್ ಅವರನ್ನ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರಾಲಿನ್ಸ್ ಅವರು ಬರ್ತಾರನೆ, ಕೋಡಿ ರೋಡ್ಸ್ ಅವರು ಕೊಟ್ಟಿರ್ತಾರಲ್ಲ ಆ ಒಂದು ವಾಚ್, ಅದನ್ನ ನೋಡ್ಕೊಂಡು ಬರ್ತಾರೆ, ಸೀದಾ ರಿಂಗ್ ಗೆ ಬರ್ತಾರೆ ಅಂಡ್ ಇಡೀ ಕ್ರೌಡ್ ಸೆತ್ ರಾಲಿನ್ಸ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ಅವರು ಮಾತಾಡೋದಕ್ಕೆ ಹೋದಾಗ ಸಿಎಂ ಪಂಕ್ ಅನ್ನೋ ಒಂದು ಚಾಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತೊಮ್ಮೆ ಮಾತಾಡೋದಕ್ಕೆ ಹೋದಾಗ OTC ಹಾಗೆ ಕೋಡಿ ರೋಡ್ಸ್ ಅವರ ನೇಮ್ಸ್ ಗಳನ್ನು ಕೂಡ ಕ್ರೌಡ್ ತಗೋತಾ ಇರುತ್ತೆ ಅಂಡ್ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಹೇಳ್ತಾರೆ, ಈಗ ಕ್ರೌನ್ ಜುವೆಲ್ ಅಲ್ಲಿ ಕೋಡಿ ರೋಡ್ಸ್ ವರ್ಸಸ್ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ನಡುವೆ ಮತ್ತೊಮ್ಮೆ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿವರೆಗೂ ನನ್ನ ಹಾಗೆ ಕೋಡಿ ರೋಡ್ಸ್ ನಡುವೆ 3 ಮ್ಯಾಚಸ್ ಗಳು ಆಗಿದೆ ಅಂಡ್ ಆ 3 ಮ್ಯಾಚ್ ಅಲ್ಲೂ ಕೂಡ ಕೋಡಿ ರೋಡ್ಸ್ ಗೆದ್ದಿದ್ದಾನೆ ಅಂಡ್ ನಾನು ಒಂದು ಮ್ಯಾಚ್ ಅಲ್ಲೂ ಕೂಡ ಗೆದ್ದಿಲ್ಲ. ಕೋಡಿ ರೋಡ್ಸ್ ಅವರಿಗೆ ಅನ್ನಿಸಬಹುದು ಅದು ನನಗೆ ತೊಂದರೆ ಕೊಡುತ್ತೆ ಅಂತ, ಬಟ್ ಲಿಟರಲಿ ಅದು ನನಗೆ ಏನು ಕೂಡ ತೊಂದರೆ ಕೊಡ್ತಾ ಇಲ್ಲ, ಯಾಕಂದ್ರೆ ಅದು ಪಾಸ್ಟ್. ಎಸ್, ಕೋಡಿ ರೋಡ್ಸ್ ಆಗ ನೀನು ಕೂಡ ಟಾಪ್ ಮ್ಯಾನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಅಂಡ್ ನಾನು ಕೂಡ ಟಾಪ್ ಮ್ಯಾನ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೆ, ಅದು ಹಿಂದೆ ಆಗಿರ್ತಕ್ಕಂತಹ ಘಟನೆಗಳು. ಬಟ್ ಈಗ ಇಬ್ರು ಕೂಡ ಈ ಕಂಪನಿಯ ಟಾಪ್ ಮ್ಯಾನ್ಸ್ ಗಳಲ್ಲಿ ಒಬ್ಬರಾಗಿದ್ದೀವಿ. ನೀನು ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ ಆಗಿದೆಯಾ, ನಾನು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿದ್ದೀವಿ ಅಂಡ್ ಮ್ಯಾಟರ್ ಆಗೋದು ಒಂದೇ, ಕ್ರೌನ್ ಜ್ಯುವೆಲ್. ಕ್ರೌನ್ ಜ್ಯುವೆಲ್ ಅಲ್ಲಿ ಬರೀ ನಾವು ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಗೆ ಮಾತ್ರ ಹೋರಾಟ ಮಾಡ್ತಾ ಇಲ್ಲ, ಬದಲಿಗೆ ಈ ಒಂದು ಕಂಪನಿಯ 10-20 ವರ್ಷದ ಫ್ಯೂಚರ್ ಯಾರಾಗಿರ್ತಾರೆ ಅನ್ನೋದಕ್ಕೆ ಹೋರಾಟ ಮಾಡ್ತಾ ಇದೀವಿ ಅಂಡ್ ನಿಜವಾಗ್ಲೂ ಅದು ನಾನೇ ಆಗಿರ್ತೀನಿ. ಇಲ್ಲಿ ಕೂತಿರ್ತಕ್ಕಂತಹ ಜನಗಳು ಹಾಗೆ ಮನೆಯಲ್ಲಿ ಟಿವಿಯಲ್ಲಿ ನೋಡ್ತಾ ಇರ್ತಕ್ಕಂತಹ ಜನಗಳು ವಿ ವಾಂಟ್ ಕೋಡಿ ರೋಡ್ಸ್ ಅಂತ ಚಾಂಟ್ ಮಾಡ್ತಾ ಇರೋರು ಯೋಚನೆ ಮಾಡಬಹುದು, ಕ್ರೌನ್ ಜ್ಯುವೆಲ್ ಅಲ್ಲಿ ಕೋಡಿ ರೋಡ್ಸ್ ಗೆಲ್ತಾನೆ, ಅವನೇ ಈ ಒಂದು ಕಂಪನಿನ ಮುನ್ನಡೆಸ್ತಾನೆ ಅಂತ. ಬಟ್ ಆ ರೀತಿ ಆಗೋದಿಲ್ಲ, ಯಾಕಂದ್ರೆ ಆಗಿಂದನೂ ಕೂಡ ಈ ಒಂದು ಕಂಪನಿನ ಮುನ್ನಡೆಸ್ಕೊಂಡು ಬರ್ತಾ ಇರೋದು ನಾನು ಯಾವತ್ತೂ ಕೂಡ ಈ ಒಂದು ಕಂಪನಿನ ಬಿಟ್ಟು ಓಡೋಗಿಲ್ಲ. ನಾನು ಈ ಒಂದು ಕಂಪನಿನ ಗೋಲ್ಡನ್ ಏಜಸ್ ಗಳಿಗೆ ತಗೊಂಡೋಗಿದ್ದೀನಿ ಅಂಡ್ ಕೋಡಿ ರೋಡ್ಸ್ ನಿನ್ನನ್ನು ಕೂಡ ನಾನು ಕ್ರೌನ್ ಜ್ಯುವೆಲ್ ಅಲ್ಲಿ ಸೋಲ್ಸಿ ನಾನು ಮತ್ತೊಮ್ಮೆ ಈ ಒಂದು ಕಂಪನಿನ ಟಾಪ್ ಗೆ ತಗೊಂಡೋಗ್ತೀನಿ. ಯಾವ ರೀತಿ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡರ್ನು ಕೂಡ ನಾನು ಹೀಗೆ ಟಾಪ್ ಗೆ ತಗೊಂಡು ಹೋಗ್ತಾ ಇದ್ದೀನೋ ಅದೇ ರೀತಿ ಒಂದು ಕಂಪನಿನ ಇನ್ನೂ ಕೂಡ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತೀನಿ. ಆದ್ರೂ ಕೂಡ ನೀವೆಲ್ಲರೂ ಕೋಡಿ ರೋಡ್ಸ್ ನೇ ಚಾಂಟ್ ಮಾಡ್ತಾ ಇರ್ತೀರಲ್ಲ ಅಂತ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರ ಎಂಟ್ರಿ ಇವತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿತ್ತು, ಯಾಕಂದ್ರೆ WWE ಅವರು ಕೋಡಿ ರೋಡ್ಸ್ ಅವರ ಎಂಟ್ರಿಗೆ ಪೈರೋಸ್ ಗಳನ್ನೇ ಬ್ಲಾಸ್ಟ್ ಮಾಡಿಲ್ಲ. ಲಿಟರಲಿ ನನಗೆ ಯಾಕೋ ಇದೇನ್ ಗುರು ಈ ರೀತಿ ಮಾಡಿದ್ರಲ್ಲ WWE ಅವರು ಅಂತ ಅನ್ನಿಸ್ಬಿಟ್ರು.
ನಮ್ಮ ಕೋಡಿ ರೋಡ್ಸ್ ಅವರು ರಿಂಗಿಗೆ ಬರ್ತಾರೆ ಅಂಡ್ ಸೆತ್ ರೋಲೆನ್ಸ್ ಅವ್ರಿಗೆ ಹೇಳ್ತಾರೆ, ಸೆತ್ ರೋಲೆನ್ಸ್ ವಾಟ್ ಯು ವಾಂಟ್ ಟಾಕ್ ಅಬೌಟ್, ನೀನು ಯಾವ್ದ್ರ ಬಗ್ಗೆ ಮಾತಾಡಬೇಕು, ನೀನು ಈ ಒಂದು ಕಂಪನಿಯ ಫ್ಯೂಚರ್ ಬಗ್ಗೆ ಮಾತಾಡ್ತಿದೀಯಲ್ವಾ, ಇಲ್ಲೆಲ್ಲ ಕೂಡ ನೀನೇ ಡಿಸೈಡ್ ಮಾಡ್ತೀಯ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಯಾವ್ದನ್ನು ಕೂಡ ಯಾರು ಡಿಸೈಡ್ ಮಾಡೋದಿಲ್ಲ, ಯಾಕಂದ್ರೆ ಇಲ್ಲಿ ಡಿಸೈಡ್ ಮಾಡೋದು ಪೀಪಲ್ಸ್ ಗಳು ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಸೆತ್ ರೋಲೆನ್ಸ್ ಅವ್ರಿಗೆ ಹೇಳ್ತಾರೆ. ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ, ಇಲ್ಲ ಇಲ್ಲಿ ಎಲ್ಲದನ್ನು ಕೂಡ ಡಿಸೈಡ್ ಮಾಡೋದು ನಾನೇ ಅಂತ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಹೌದಾ ನೀನೇನ ಎಲ್ಲದನ್ನು ಕೂಡ ಡಿಸೈಡ್ ಮಾಡೋದು, ಹಾಗಾದ್ರೆ ನಿನ್ನ ಈ ಒಂದು ಗ್ರೂಪ್ ಇದೆಯಲ್ಲ ಅದರ ಕಂಟ್ರೋಲ್ ನ ಯಾರು ತಗೋತಾ ಇದ್ದಾರೆ, ನಿಜವಾಗ್ಲೂ ಅದನ್ನ ನೀನೇ ತಗೋತಾ ಇದೆಯಾ? ಯಾಕಂದ್ರೆ ನನಗೆ ಡೌಟ್ ಇದೆ. ಐ ಥಿಂಕ್ ಪಾಲಿಮಿನ್ ಅವರು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವ್ರನ್ನ ನಿನಗೆ ಹೇಳ್ದಲೆ ಸ್ಮ್ಯಾಕ್ ಡೌನ್ ಗೆ ಕರ್ಕೊಂಡು ಬಂದಿದ್ರು ಅಂತ ನನಗೆ ಅನ್ಸುತ್ತೆ. ಸೊ ಈ ಒಂದು ಕಂಟ್ರೋಲ್ ಎಲ್ಲ ನಿನ್ನ ಕೈಯಲ್ಲಿ ಇಲ್ಲ, ಯಾಕಂದ್ರೆ ಆ ಎಲ್ಲಾ ಕಂಟ್ರೋಲ್ ಗಳು ಕೂಡ ಪಾಲಿಮಿನ್ ಅವರ ಕೈಯಲ್ಲಿ ಇದೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ, ಇಲ್ಲ ನಾನೇ ಪಾಲಿಮಿನ್ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವ್ರನ್ನ ಸ್ಮ್ಯಾಕ್ ಡೌನ್ ಗೆ ಕಳಿಸಿದ್ದು, ಯಾಕಂದ್ರೆ ನಾನು ನಿನ್ನ ತಲೆಯಿಂದ ಆನ್ಸರ್ ನ ತಗಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಅವ್ರನ್ನೆಲ್ಲರನ್ನು ಕೂಡ ಸ್ಮ್ಯಾಕ್ ಡೌನ್ ಗೆ ಕಳಿಸ್ತೆ, ಅದು ನನ್ನ ಡಿಸಿಷನ್ ಅಂತ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಹೌದಾ ಅದು ನಿನ್ನ ಡಿಸಿಷನ್, ಹಾಗಾದ್ರೆ ರೆಸಲ್ ಪುಲುಜಾದಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸು ಅಂತ ಯಾರು ಹೇಳಿದ್ದು, ನೀನೇ ಅದನ್ನು ಕೂಡ ಹೇಳಿದ್ದ ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರೋಲೆನ್ಸ್ ಅವರು ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗಿ, ಎಲ್ಲಾ ಡಿಸಿಷನ್ ಕೂಡ ನಾನೇ ತಗೊಳ್ಳೋದು ಅಂಡ್ ನನ್ನಿಂದನೇ ಎಲ್ಲಾ ಡಿಸಿಷನ್ ಕೂಡ ಪಾಸ್ ಆಗುತ್ತೆ ಅಂತ ಕೋಡಿ ರೋಡ್ಸ್ ಅವರಿಗೆ ಹೇಳ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ, ಓಕೆ ಅದನ್ನ ಬಿಟ್ಟಾಕೋಣ, ಈಗ ಸ್ವಲ್ಪ ರಸಲ್ ಮೇನಿಯಾ 40 ಬಗ್ಗೆ ಮಾತಾಡೋಣ. ರಸಲ್ ಮೇನಿಯಾ 40 ಅಲ್ಲಿ ನೀನು ನನಗೆ ಹೆಲ್ಪ್ ಮಾಡಿದೆ, ನೀನು ರಸಲ್ ಮೇನಿಯಾದ ನಿಜವಾದ MVP ಆದೆ, ನೀನು ನನ್ನ ಶೀಲ್ಡ್ ಆಗಿದ್ದೆ ಅಂಡ್ ನೀನು ನನ್ನ ಫ್ರೆಂಡ್ ಆಗಿದ್ದೆ, ಬಟ್ ಈಗ ನೀನು ಯಾಕೆ ಹಿಂಗಾದೆ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರೋಲೆನ್ಸ್ ಅವರು, ಇಲ್ಲ ನಾನು ನಿನ್ನ ಫ್ರೆಂಡ್ ಯಾವತ್ತೂ ಕೂಡ ಆಗಿರಲಿಲ್ಲ, ಅದೊಂದು ಕೆಟ್ಟ ಘಟನೆ ಅಂಡ್ ನಾನು ಯಾವತ್ತೂ ಕೂಡ ನಿನ್ನ ಹ್ಯಾಂಡ್ ಶೇಕ್ ಮಾಡಿ ನಿನ್ನ ಹ್ಯಾಂಡ್ ನ ರೈಸ್ ಮಾಡಿ ನೀನು ಬೆಸ್ಟ್ ಮ್ಯಾನ್ ಅಂತ ಹೇಳೇ ಇಲ್ಲ, ನಿಜವಾಗ್ಲೂ ಅದನ್ನೆಲ್ಲದನ್ನು ಕೂಡ ಮರ್ತು ಬಿಡು, ಈಗ ನೆನ್ಪಿಟ್ಕೋ ಕ್ರೌನ್ ಜ್ಯುವೆಲ್ ಮಾತ್ರ ಅಂಡ್ ಕ್ರೌನ್ ಜ್ಯುವೆಲ್ ಒಂದೇ ನಮ್ಮಿಬ್ರಿಗೂ ಕೂಡ ದಾರಿ, ಮುಂದೆ ಫ್ಯೂಚರ್ ಯಾರು ಅಂತ ಕ್ರೌನ್ ಜ್ಯುವೆಲ್ ಅಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ನಮ್ಮ ಸೆತ್ ರೋಲೆನ್ಸ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಸೊ ಈ ಒಂದು ಸೆಗ್ಮೆಂಟ್ ಕೂಡ ಅದ್ಭುತವಾಗಿತ್ತು. ಇದಾದ್ಮೇಲೆ ನಮಗೆ ಎಜೆ ಸ್ಟೈಲ್ ಅಂಡ್ ಡ್ರ್ಯಾಗನ್ ಲೀ ವರ್ಸಸ್ ಲಾಸ್ ಅಮೆರಿಕಾನೋಸ್ ಗಳ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಕೂಡ ಇರ್ತಾರೆ. ಇವತ್ತು ಮಂಡೇ ನೈಟ್ ರೋಲಿ ಇನ್ನ ಇಬ್ಬರು ಎಕ್ಸ್ಟ್ರಾ ಎಲ್ ಗ್ರಾಂಡೆ ಅಮೆರಿಕಾನೋಗಳಿದ್ರಲ್ಲ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಎಜೆ ಸ್ಟೈಲ್ ಅವರು ಸ್ಟೈಲ್ ಕ್ಲಾಶ್ ನ ಕನೆಕ್ಟ್ ಮಾಡಿ ಲಾಸ್ ಅಮೆರಿಕಾನೋ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಊಸೋಸ್ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಟೊರ್ನಾಡೋ ಟ್ಯಾಗ್ ಟೀಮ್ ಮ್ಯಾಚ್. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಗೊರಿಲ್ಲಾ ಪೊಸಿಷನ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಅಲ್ಲಿಗೆ ಬರ್ತಾರೆ ಅಂಡ್ ಅವರು ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇರ್ತಾರೆ. ನಮ್ಮ ಪಾಲಿಮಿನ್ ಅವರು ಸೆತ್ ರೋಲೆನ್ಸ್ ಅವ್ರನ್ನ ಕೇಳ್ತಾರೆ, ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ ಅಂತ. ಅಂಡ್ ಆಗ ನಮ್ಮ ಸೆತ್ ರೋಲೆನ್ಸ್ ಅವರು ಪಾಲಿಮಿನ್ ಅವ್ರಿಗೆ ಹೇಳ್ತಾರೆ, ನಾನು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಲೇಬೇಕು ಪಾಲ್ ಅಂತ. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಆಫ್ ಕೋರ್ಸ್ ನೀನು ಸೋಲಿಸ್ತೀಯಾ ಅಂತ ಮಾತಾಡ್ತಾ ಇರ್ತಾರೆ. ಬಟ್ ಅದನ್ನ ನಿಲ್ಲಿಸಿ ನಮ್ಮ ಸೆತ್ ರೋಲೆನ್ಸ್ ಅವರು ಪಾಲಿಮಿನ್ ಅವರಿಗೆ ಹೇಳ್ತಾರೆ, ಐ ಹ್ಯಾವ್ ಟು ಬೀಟ್ ಕೋಡಿ ರೋಡ್ಸ್, ಐ ಹ್ಯಾವ್ ಟು ಬೀಟ್ ಕೋಡಿ ರೋಡ್ಸ್ ಅಂತ. ಸೊ ನಮ್ಮ ಸೆತ್ ರೋಲೆನ್ಸ್ ಅವರಿಗೆ ಇನ್ನೂ ಕೂಡ ಇದೆ, ನಾನು ಈಗಾಗಲೇ 3 ಸಾಲಿ ಸೋತಿದ್ದೀನಿ, ಸೊ ಈ ಬಾರಿನೂ ಕೂಡ ಸೋತ್ರೆ ನನ್ನ ಕತೆ ಮುಗಿಯುತ್ತೆ, ನಾನು ಈ ಬಾರಿ ಗೆಲ್ಲೇಬೇಕು ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಅನ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರು ಇನ್ನ ಒಂದು ಪ್ಲಾನ್ ನ ತಗೋಬರ್ಬಹುದು. ಇದಾದ್ಮೇಲೆ ಇವರ ನಡುವೆ ಒಂದು ಟೊರ್ನಾಡೋ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ ಬ್ರೇಕರ್ ಅಂಡ್ ಬ್ರಾನ್ಸನ್ ರೀಡ್ ವರ್ಸಸ್ ಊಸೋಸ್ ಗಳ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಆಫ್ ಕೋರ್ಸ್ ಟೊರ್ನಾಡೋ ಟ್ಯಾಗ್ ಟೀಮ್ ಮ್ಯಾಚ್ ಅಂದ್ರೆ ಅಷ್ಟೇ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಈ ಒಂದು ಮ್ಯಾಚ್ ಪಿಕಪ್ ಆಗುತ್ತೆ. ನಮ್ಮ ಬ್ರಾನ್ ಬ್ರೇಕರ್ ಅಂತೂ ಆ ಒಂದು ಟೈಮ್ ಸ್ಕೀಪರ್ಸ್ ಏರಿಯಾ ಇಂದ ಅನೌನ್ಸರ್ ಟೇಬಲ್ ಮೇಲ್ಗಡೆ ಜಂಪ್ ಮಾಡಿ ಅನೌನ್ಸರ್ ಟೇಬಲ್ ನೇ ಊಸೋಸ್ ಗಳಿಗೆ ಮುರಿಸ್ಬಿಡ್ತಾರೆ. ಅಂಡ್ ಜಿಮ್ಮಿ ಊಸೋ ಅವರ ಮೇಲೆ ಚೇರ್ಸ್ ಗಳನ್ನ ಹಾಕಿ ಅನೌನ್ಸರ್ ಟೇಬಲ್ ಕೂಡ ತುಂಡುಗಳಿರುತ್ತಲ್ಲ ಅದನ್ನೆಲ್ಲದನ್ನು ಕೂಡ ಹಾಕಿ ಜಿಮ್ಮಿ ಊಸೋ ಅವ್ರನ್ನ ಅಲ್ಲೇ ಊತಾಕ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಕಡೆ ಜೇ ಊಸೋ ಅವ್ರನ್ನ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಫೈನಲಿ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಬಂದು ಇವರಿಬ್ರು ಮತ್ತೆ ಕಮ್ ಬ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಮ್ಮ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಸೇರ್ಕೊಂಡು ಜೇ ಊಸೋ ಹಾಗೆ ಜಿಮ್ಮಿ ಊಸೋ ಅವರ ಕತೆನ ಮುಗಿಸ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಪಿಯರ್ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಒಬ್ರು ಮೇಲೆ ಒಬ್ರನ್ನ ಹಾಕಿ ಬ್ರಾನ್ಸನ್ ರೀಡ್ ಅವರ ಕೈಯಲ್ಲಿ ಸುನಾಮಿನ ಹಾಕ್ಸಿ ಒಂದು ಮ್ಯಾಚ್ ನ ಮುಗಿಸೋದಕ್ಕೆ ಹೋಗ್ಬೇಕಾದ್ರೆ ಸಡನ್ ಆಗಿ ನಮಗೆ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರು ಸ್ಟೀಲ್ ಚೇರ್ ನ ಇಟ್ಕೊಂಡು ಕೋಪದಲ್ಲಿ ಬರ್ತಾರೆ. ಬಂದ್ ಕೂಡಲೇ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಬ್ರಾನ್ಸನ್ ರೀಡ್ ಅವರ ಮೇಲೆ ಸ್ಟೀಲ್ ಚೇರ್ಸ್ ಗಳಲ್ಲಿ ಅಟ್ಯಾಕ್ ಮಾಡಿ ಅವ್ರನ್ನ ಅಲ್ಲಿಂದ ಹಂಗೆ ಹೊರಗಡೆ ಹಾಕ್ತಾರೆ. ಕ್ರೌಡ್ ಇಂದ ಬ್ಯಾರಿಕೇಡ್ ನ ದಾಟಿ ಅವರು ಅಲ್ಲಿಗೆ ಬಿದ್ದೋಗ್ಬಿಡ್ತಾರೆ. ಈ ಕಡೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದಾಗ ಬ್ರಾನ್ ಬ್ರೇಕರ್ ಅವರ ಮೇಲೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಸ್ಟೀಲ್ ಚೇರ್ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಟ್ಯಾಕ್ ಮಾಡಿ ಬ್ರಾನ್ ಬ್ರೇಕರ್ ಅವ್ರನ್ನು ಕೂಡ ರಿಂಗ್ ಒಳಗಡೆ ಹಾಕ್ತಾಗ ಈ ಕಡೆ ನಮ್ಮ ಊಸೋಸ್ ಗಳು ತನ್ನ ಫಿನಿಶರ್ ನ ಹಾಕೋದಕ್ಕೆ ರೆಡಿ ಆಗಿರ್ತಾರೆ. ನಮ್ಮ ಜಿಮ್ಮಿ ಊಸೋ ಅವರು ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಜೇ ಊಸೋ ಅವರ ಕಡೆಯಿಂದ ಸ್ಪಿಯರ್ ನೋಡೋದಕ್ಕೆ ಸಿಗುತ್ತೆ. ಇಬ್ರು ಕೂಡ ಡಬಲ್ ಫ್ಲಾಶ್ ನ ಕನೆಕ್ಟ್ ಮಾಡಿ ಬ್ರಾನ್ ಬ್ರೇಕರ್ ಅವ್ರನ್ನ ಪಿನ್
ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೂ ಕೂಡ ರೋಮನ್ ರೈನ್ಸ್ ಅವರು ಸುಮ್ಮನೆ ಇರೋದಿಲ್ಲ. ಅವರು ಮತ್ತೊಮ್ಮೆ ಚೇರ್ನ ತಗೊಂಡು ಬಂದು ಬ್ರಾನ್ ಬ್ರೇಕರ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಅವರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಅಂಡ್ ಅಷ್ಟೇ ಅಲ್ಲ ಗೈಸ್, ರೋಮನ್ ರೈನ್ಸ್ ಅವರು ಜೇ ಉಸೋ ಅವರಿಗೆ ಮೋಟಿವೇಟ್ ಕೂಡ ಮಾಡ್ತಾ ಇರ್ತಾರೆ, ನೀನು ಮಾಡ್ತಾ ಇರೋದು ಸರಿ ಇದೆ, ಇದೇ ರೀತಿ ಮುಂದುವರಿ ಅಂತ. ಅಂಡ್ ಅದನ್ನೆಲ್ಲದನ್ನು ಕೂಡ ನೋಡ್ಕೊಂಡು ಜಿಮ್ಮಿ ಉಸೋ ಅವರು ಹಿಂದೆ ನಿಂತಿರ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ಮುಖ್ಯವಾಗಿ ಜೇ ಉಸೋ ಅವರನ್ನ ಮಾತ್ರ ಮಾತಾಡಿಸ್ತಾ ಇದ್ರು. ಜಿಮ್ಮಿ ಉಸೋ ಅವರ ಜೊತೆ ನಮ್ಮ ರೋಮನ್ ರೈನ್ಸ್ ಅವರು ಅಷ್ಟೊಂದು ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ ಇವತ್ತಿನ ಮಂಡೇ ನೈಟ್ ರಾ ಅಲ್ಲಿ. ಸೊ ಇಲ್ಲೂ ಕೂಡ ಏನೋ ಒಂದು ಕುಕ್ ಆಗ್ತಾ ಇದೆ, ಅದೇನು ಅಂತ ಆದಷ್ಟು ಬೇಗ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರಾ ಲಿಟ್ರಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾವುದು ಕೂಡ ಬೋರಿಂಗ್ ಅಂತ ಅನಿಸ್ಲಿಲ್ಲ. ಅದಕ್ಕೋಸ್ಕರ ಇವತ್ತಿನ ಮಂಡೇ ನೈಟ್ ರಾಗೆ ನಾನು 5 ಸ್ಟಾರ್ನ ಕೊಡ್ತಾ ಇದ್ದೀನಿ. ಇನ್ನು ಕೂಡ ಇಂಪ್ರೆಸಿವ್ ಆಗಿ ಬುಕ್ ಮಾಡಿದ್ದಿದ್ರೆ ಈ ಒಂದು 5 ಸ್ಟಾರು ಡಿಸರ್ವಿಂಗ್ ಆಗಿರೋದು. ಆದ್ರೂ ಕೂಡ ನೋಡ್ಬೋದು, ನೋಡೋದೇ ಇಲ್ಲ ಅನ್ನೋ ರೇಂಜ್ ಇಲ್ಲ. ಅದಕ್ಕೋಸ್ಕರ 5 ಸ್ಟಾರ್ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.